ಇದೆ ಗಾಯ್ಸ್, ಬಟ್ ನಮಗೆ ಟೈಮಿಂಗ್ಸ್ ಗೊತ್ತಿಲ್ಲ ಯಾವ ಥರ ಹೋಗಬೇಕು ಏನು ಅಂತ. ಸೊ ಅದಕ್ಕೆ ನಾವು ರಿಸ್ಕ್ ತೊಗೊಳ್ಳೋದು ಬೇಡ, ಹೋಗೋಣ ಬೇಗ ಅಂದ್ಬಿಟ್ಟು ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ರೂಮಲ್ಲೇ. ನೋಡಿ ಫ್ರೆಂಡ್ಸ್, ಅಲ್ಲಿ ಪೆಟ್ರೋಲ್ ರೇಟು ಕೇರಳ ಬಂದು 105 ರೂಪಾಯಿ, ಡೀಸೆಲ್ ರೇಟ್ ಬಂದು 83 rupees 26 paise. ಓಯ್ ಸಾರಿ ಫ್ರೆಂಡ್ಸ್, ಅದು ಡೆನ್ಸಿಟಿ ಅದು 95.52 paise. ಬಟ್ ಪೆಟ್ರೋಲ್ ಬೆಲೆ ಜಾಸ್ತಿ ಇದೆ, ಡೀಸೆಲ್ ಬೆಲೆ ಗೊತ್ತಿಲ್ಲ. 105 ರೂಪಾಯಿ. ನಮ್ಮ ಕರ್ನಾಟಕನೇ ಪರವಾಗಿಲ್ಲ ಫ್ರೆಂಡ್ಸ್, 102 ರೂಪಾಯಿ 96 paise ಪೆಟ್ರೋಲ್ ರೇಟು. ಸೊ ಇಲ್ಲಿ ಅಂದರೆ ನಮ್ಮ ಕರ್ನಾಟಕಕ್ಕಿಂತ ಎಕ್ಸ್ಪೆನ್ಸಿವ್ ಪೆಟ್ರೋಲ್ ಮತ್ತು ಡೀಸೆಲ್. ನೋಡಿ ಫ್ರೆಂಡ್ಸ್, ನಾವಿರೋ ಪ್ಲೇಸಲ್ಲಿ ಇವಾಗ 33 ಡಿಗ್ರಿ ಇದೆ. ಅದೇ ನಮ್ಮ ಬೆಂಗಳೂರು ನೋಡಿ 31 ಡಿಗ್ರಿ ಇದೆ. 2 ಡಿಗ್ರಿ ಜಾಸ್ತಿ ಆಗಿರೋದಕ್ಕೆ ತಡೆಯೋಕ್ಕಾಗ್ತಾಯಿಲ್ಲ ನಮಗೆ ಬೆಂಗಳೂರಿಯನ್ಸ್ಗೆ. ಹಾಯ್ ಫ್ರೆಂಡ್ಸ್, ಪಂಪಾಗೆ ಬಂದಿದ್ದೀವಿ, ಪಂಪ ರೀಚ್ ಆಗಿದ್ದೀವಿ. ಏನೋ ಶಬರಿಮಲೆಯಲ್ಲಿ ಮೇಲೆ ರೂಮ್ ಇಲ್ಲ ಅಂತ ಇದ್ದಾರೆ. ಸೊ ಇಲ್ಲೇ ರೂಮು ಮಾಡಿಬಿಟ್ಟು ಲಗೇಜ್ ಎಲ್ಲ ಡಂಪ್ ಮಾಡಿ ಹೋಗಿ ಹೇಳ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಪಂಪದಲ್ಲ ಮುಂದೆ ಇದೆಯಂತೆ, ಹೋಗ್ತಾ ಇದ್ದೀವಿ. ಬನ್ನಿ ಹೆಂಗಿದೆ ಅಂತ ವಿಡಿಯೋ ಕೊಡ್ತಿದ್ರಾ? ಏಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಫಸ್ಟ್ ವ್ಯೂ ಆಫ್ ಪಂಪ ವಾಟರ್. ಇಲ್ಲಿ ಸ್ನಾನ ಮಾಡ್ಬೋದು, ಬಟ್ ನಾವು ರೂಮಲ್ಲೇ ಮಾಡ್ಕೊಂಡು ಬಂದಿದ್ದೀವಿ. ತಲೆ ಮೇಲೆ ನೀರು ಹಾಕ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಅಲ್ವಾ, ಇಲ್ಲ ರೂಮ್ ಮಾಡಿ ಡಂಪ್ ಮಾಡೋದ ನೋಡೋಣ. ಇಲ್ಲ ಸ್ವಾಮಿಗಳು ಇವರು ಲಾಕರ್ ಫೆಸಿಲಿಟೀಸ್ ನೋಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಲಾಕರ್ ತೋರಿಸ್ತೀನಿ. ಇವ್ರದ್ದು ಗೋಪ್ರನು ಲಾಕ್ ಮಾಡ್ತೀನಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಇಲ್ಲ ಫ್ರೆಂಡ್ಸ್, ಗೋಪ್ರ ಕೊಡಲ್ಲ, ಗೋಪ್ರ ತೊಗೊಂಡೋಗ್ತೀನಿ. ಅದಕ್ಕೋಸ್ಕರ ನೋಡಿ ಸಪ್ರೇಟ್ ಬ್ಯಾಗ್ ತಂದಿದ್ದೀನಿ. ತಕ್ಷಣ ಇಲ್ಲ ಹೋದ್ರು. ಇಲ್ಲೆಲ್ಲ ಮುಂದೆ ಬಂದರು ನೋಡಪ್ಪ, ಅವರು ಹಿಂದೆ ಬರ್ತಾವ್ರ.
ಸರ್ ಏನು ಮಾಡೋಣ ಹೇಳಿ ರೂಮ್ ಮಾಡ್ಬಿಟ್ಟು ಇಲ್ಲೇ ಇಟ್ಬಿಟ್ಟು ಹೊಟ್ಟೋಗೋಣ ಇನ್ನೇನು ಮಾಡೋಣ ಅಲ್ಲ ಬ್ರವೇ ಏನು ಮಾಡೋಣ ಹಂಗೆ ಮಾಡೋಣ ಅಣ್ಣ. ಹೊತ್ಕೊಂಡು ಹೋಗೋಕ್ಕಾಗಲ್ಲ ಆಗಲ್ಲ ಬಾ ಏನು ಬೇಕು ಮೇನ್ ಎತ್ಕೊಂಡು ಹೋಗೋಣ ಎತ್ಕೊಂಡು ಚಿಕ್ಕ ಬ್ಯಾಗಿಗೆ ನಾನು ಹಾಕೋದು ಒಂದು ಜೊತೆ ನೀನು ಪಂಚೆ ಇಟ್ಕೊಂಡಿರೋ ಸಾಕು. ಬಟ್ ನಾ ಭಯ ನಿಮ್ಮ ಬರ್ತೀನಿ ಜೊತೆ ಬರ್ತೀನಕ್ಕೆ ಕ್ಲೋಕ್ ರೂಮ್ ಹಾಕೊಂಡು ರೂಮ್ ಮಾಡೋಣ. ರೂಮ್ ಸಿಕ್ಕಲ್ಲ ಕ್ಲೋಕ್ ರೂಮ್ ಇರಬೇಕು. ನೋಡಿ ಫ್ರೆಂಡ್ಸ್, ಇದನ್ನ ರೂಮು ಅಂತ ಕೊಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ, ಬಂದಿರೋ ಕಡೆ ಅಲ್ಲ. ಸೊ ಇದಕ್ಕೆ ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕೋ ಕಾಣೆ. Emotional, damn it! 1500. ಸೊ ಇವರಿಬ್ಬರಿಗೆ ಕಟ್ತಾರಂತೆ, ಅಂದರೆ ಮಾಲೆ ಹಾಕ್ತಾರಂತೆ ಇವರಿಬ್ಬರು. ಸೊ ನಾನೊಬ್ಬ ಆಗ್ತಾಯಿಲ್ಲ. ಸೊ ಏನಿಲ್ಲ, ಒಂದು ಲಗೇಜ್ ಇಡೋಕ್ಕೆ ಒಂದು ನೈಟ್ ಬಂದು ರೆಸ್ಟ್ ಮಾಡೋಕ್ಕೆ ಸಾಕು. ಗಾಯ್ಸ್ ನೋಡಿ ಗಾಯ್ಸ್, ಇವರು ಮಾಲೆ ಹಾಕಿದ್ದಾರೆ, ಅಕ್ಷಯ್ ಸ್ವಾಮಿಗಳು. ಇವ್ರು ಬಂದ್ಬಿಟ್ಟು ರವಿ ಸ್ವಾಮಿಗಳು ಮಾಲೆ ಹಾಕಿದ್ದಾರೆ, ಇಡುಮುಡಿ ತಗೋರಕ್ಕೆ ಹೋಗ್ತಾ ಇದ್ದಾರೆ. ನಾವು ಗೊತ್ತಲ್ಲ, ಇಷ್ಟೇ ಗಾಯ್ಸ್. ಜಗ್ಗಿ ಜಗ್ಗಿ ಹಾಂ ಓಕೆ ಸ್ವಾಮಿ, ಓಕೆ ಹೋಗಿ ಬನ್ನಿ. ಹೋಗಿದ್ದಾರೆ ಇವಾಗ ಅಲ್ಲಿ ನೋಡಿ ಗಾಯ್ಸ್, ಇದೊಂದು ಬ್ಯಾಗಿಗೆ 300 ರೂಪಾಯಿ ಇಸ್ಕೊಂಡ್ಬಿಟ್ಟಾರ. ಅದೇ ನಮ್ಮ ಬೆಂಗಳೂರಲ್ಲಿ ಕಮ್ಮಿಗೆ ಸಿಗುತ್ತೆ. ನನ್ನ ಹತ್ರ ಇದೆ ಆಲ್ರೆಡಿ, ಬಟ್ ನಾನು ತಂದಿಲ್ಲ ಅಂದ್ಬಿಟ್ಟು ತೊಗೊಂಡೆ. ಹೋಗ್ತಾ ಇದ್ದಾರೆ ಇಸ್ಕೊಬರೋಕ್ಕೆ. ಇಸ್ಕೊ ಬಂದಾದಮೇಲೆ ಸ್ಟಾರ್ಟ್ ಮಾಡೋದು ಟ್ರಕ್ಕಿಂಗ್. ಬಂದರು ಇಬ್ಬರೂ, ಅಕ್ಷಯ್ ಸ್ವಾಮಿಗಳು ಮತ್ತು ರವಿ ಸ್ವಾಮಿಗಳು. ನೋಡಿ ಇಬ್ಬರು ಸ್ವಾಮಿಗಳು ಬಂದಿದ್ದಾರೆ, ಇಡುಮುಡಿ ತಗೊಬಂದಿದ್ದಾರೆ ಇಬ್ಬರೂ. ಚೆಕ್ಕಿಂಗಲ್ಲಿದ್ದೀವಿ ಫ್ರೆಂಡ್ಸ್. ಇವಾಗ ಚೆಕ್ಕಿಂಗ್ ಮಾಡ್ತಾ ಇದ್ದಾರೆ. ನಾವು ಮುಂಚೆನೇ ಬುಕ್ ಮಾಡಿರೋದ್ರಿಂದ ಚೆಕ್ಕಿಂಗ್ ಈಸಿ. ಚೆಕ್ಕಿಂಗ್ ಆಯ್ತು ಇವಾಗ. ಸೊ ಇವಾಗ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಸ್ವಾಮಿ? ಇಲ್ಲಿಂದ 5 ಕಿಲೋಮೀಟರ್ಸ್. ಇಲ್ಲಿಂದ 5 ಕಿಲೋಮೀಟ್ರು ಟ್ರಕ್ಕಿಂಗು ಗೈಸ್. ಓಕೆ ಬನ್ನಿ ಹೋಗೋಣ. ಬಟ್ ಒಂದು ಬೇಜಾರು ಏನು ಅಂದರೆ ಹೆವಿ ಬಿಸಿಲಿದೆ, ಕಾಲು ಸುಟ್ಟೋಯ್ತವೆ, ಅದೊಂದೇ ಬೇಜಾರು, ಇನ್ನೇನಿಲ್ಲ, ಹೋಗೈತೆ. ನೋಡಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡಿದ್ದೀವಿ, ಹತ್ತುತ್ತಾ ಇದ್ದೀವಿ. ಹೆವಿ ಬಿಸಿಲಿದೆ, ಬಟ್ ಈ ಥರ ಹಾಕಿರೋದಕ್ಕೆ ಸ್ವಲ್ಪ ನಡಿಬೋದು. ಬಟ್ಲು ಬಿಸಿಲು ಇರೋ ಕಡೆ ಮಾತ್ರ ಕಾಲಿಡೋಕ್ಕಾಗ್ತಾಯಿಲ್ಲ. ಕಾಲೆಲ್ಲ ಹಂಚು ಮೇಲೆ ಕಾಲಿಟ್ರೆ ಸುಟ್ಟೋಗುತ್ತಲ್ಲ, ಹಂಗೆ ಸುಟ್ಟೋಯ್ತಾ ಇದೆ. ನೋಡಿ ಇವರಿಬ್ಬರೂ ಬರ್ತಾ ಇದ್ದಾರೆ, ಒಟ್ಟಿಗೆ ಹೋಗ್ತಾ ಇದ್ದೀವಿ. ನೀವು ಸ್ವಲ್ಪ ದೂರ ಹೋಗೋಣ ಅಲ್ವಾ? ಹೋಗಿಂದ ಗಾಯ್ತು ಹತ್ಕೊಂಬರ್ತಾನೆ ಇದ್ದೀವಿ. ಇನ್ನೂ 3.2 ಕಿಲೋಮೀಟರ್ಸ್ ಇದೆ. ಹೊರತಾನೆ ಅವರೇ. ಅದಕ್ಕೆ ಫ್ರೆಂಡ್ಸ್ ನೋಡಿ, ನಾನು ಹಿಂಗಾಗಿದ್ದೀನಿ ಕೇಳೋದು, ಫಿಟ್ಟಾಗಿರಬೇಕು ಅಂತ. ಇಲ್ಲ ನಮ್ಮ ಥರ ಫಿಟ್ಟಾಗಿಲ್ಲ ಅಂದರೆ ಹತ್ತೋದು ಕಷ್ಟ. ತಿರ್ಕೌಟ್ರ ಕಡೆ ನೋಡಿ ಫ್ರೆಂಡ್ಸ್, ಇವ್ರ ಥರನೇ ಒಂದು ಫ್ರೆಂಡು ಕಾಡ್ಕೋತಿ ಚಿಂಪಾಂಜಿ ನೋಡ್ತಾ ಐತೆ ಕಿತ್ಕಿತ್ ನಿಮ್ಮ ಥರನೇ ಇದೆಯಲ್ವಾ? ಓನಪ್ಪ ನಿನ್ನಂಗಿಲ್ಲ, ಬೆಳ್ಳಗಿದ್ರೆ ನಿನ್ನಂಗಿರೋದು. ಫೈನಲಿ ರೀಚಡ್ ಶಬರಿಮಲೆ. ಸೊ ಇನ್ನೊಂದು ಸ್ವಲ್ಪ ಇದೆ, ಹೋಗಬೇಕು. ಸೊ ನಡ್ಕೊಂಡು ಬಂದಿದ್ದೀವಿ ಆಲ್ಮೋಸ್ಟು. ನಿಮಿಷ ಗಾಯ್ಸ್, ಒಳಗಡೆಯಿಂದ ಊಟ ಮಾಡೋಣ. ನೀವು ತಿಂತೀರಾ? ಹಾಂ, ಏನು ಮಾಡ್ರಿ? ಹೋಗ್ಬಿಟ್ಟು ದರ್ಶನ ದಿನೇಶ್ವರ ಬಲ್ಲ ಬಸ್ಸು ಏನು ತಿನ್ಕೊಳ್ಳೋಣ ಹಂಗಾರೆ. ಇನ್ನು 4:30 ನಮಗಿರೋದು 6 ಗಂಟೆಗೆ. 6 ಗಂಟೆಗೆ. ಹ್ಞೂ 7ಕ್ಕೆ
ನಂಗೆ 6ಕ್ಕೆ ನಿಜವಾಗ್ಲು ಒಂದು ಟೈಮ್ ಸರ್. ಇಲ್ಲ ಚೇಂಜ್ ಇದೆ ನೋಡಿ ಫ್ರೆಂಡ್ಸ್, ಫೈನಲಿ ರೀಚ್ ಫುಲ್ಲು ಹತ್ಕೊಬಂದು ಲೆಗ್ಗೆಲ್ಲ ಗೋವಿಂದ ಆಗವೆ, ಹಪ್ಪಳ ಆಗೋಗವೆ. ಸರಿನಾ? ನೋಡಿ ಇವರು ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್. ಏನನ್ನಿಸ್ತಾ ಇದೆ? ಸುಸ್ತಾಗ್ತಿದೆ, ನೋವಾಗ್ತಿದೆ. ಯಾಕೆ ಅಕ್ಷಯ್ ಸ್ವಾಮಿಗಳು ಬಂದಿಲ್ಲ ಅಂತನಾ? ಹೌದು ಹೌದು ಹೌದು. ಬರೋಣ ನೆಕ್ಸ್ಟ್ ಬರೋಣ. ಬೇಡ ಸುಮ್ಮನೆ. ಅವ್ರು ಬಂದಿದ್ರು ಫುಲ್ಲು ಕೆಂಪುಗಾಗೋಗಿರೋರು ನಮ್ತಾರಲ್ಲ. ಇಲ್ಲೇ ಬನ್ನಿ ಸ್ವಾಮಿ. ಓಕೆ ಫ್ರೆಂಡ್ಸ್, ಇವಾಗ ಏನು ತಿಂದಿಲ್ಲ ಮಧ್ಯಾಹ್ನ, ನೈಟು ಊಟ ಮಾಡಿಲ್ಲ, ಮತ್ತು ಬೆಳಗ್ಗೆ ಕೂಡ ಕರೆಕ್ಟಾಗಿ ಊಟ ಇಲ್ಲ, ನೈಟು ನಿದ್ದೆ ಇಲ್ಲ. ಅದಕ್ಕೆ ಸ್ವಲ್ಪ ಏನಾದರೂ ತಿನ್ನೋಣ, ಹೊಟ್ಟೆಗೆ ಬಿದ್ದರೆ ತಲೆ ಚೆನ್ನಾಗಿ ಓಡ್ತದೆ ನಮ್ಮ ಅಕ್ಷಯಣ್ಣಂಗೆ. ಅಷ್ಟೇ, ಬನ್ನಿ ಕೂತ್ಕೊಳ್ಳಿ ಫ್ರೆಂಡ್ಸ್. 6-7 ಕಿಲೋಮೀಟ್ರ್ ಹೋದ್ಮೇಲೆ ಅಕ್ಷಯಣ್ಣ ಏನು ಹೇಳ್ತಾರೆ ನೋಡೋಣ ರಿವ್ಯೂ. 6-7 ಕಿಲೋಮೀಟ್ರ್ ನಡ್ಕೊಬಂದಾದ್ಮೇಲೆ ಹೆಂಗಿತ್ತು ಅಕ್ಷಯಣ್ಣ? ಹಾಂ, ತುಂಬ ಚೆನ್ನಾಗಿ. ಹಾಂ, ಕಷ್ಟ ಅನಿಸ್ತು, ಹಾಡಿ ಹೋಗಿ ಖುಷಿ ಆಗ್ತದೆ. 100 ಮೀಟ್ರಿಗೂ ಕೂತ್ಕೋತಾ ಇದ್ದಲ್ಲ ಅದು ಯಾವ್ದು ಪಾಪ ಕರ್ಮಗಳು ಕಳೀತಾ ಇದ್ರ? ಬ್ಯಾಲೆನ್ಸ್ ಮಾಡ್ತಾ ಇದ್ದ. ಇಂಡೈರೆಕ್ಟಾಗಿ ಮೈ ಬಗ್ಲಿಲ್ಲ ಅಂತವ್ರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇಲ್ಲಿ ನಿಮ್ದು ರಿವ್ಯೂ? ನಮ್ಮ ಕಡೆಯಿಂದ ಓಕೆ, ಅಲ್ಲಿ ಓಕೆ. ಈ ಥರ ಜನಗಳ ಮಧ್ಯೆ ಸೇರಿಕೊಂಡು ಹಿಂಸೆ ಪಡ್ತಾ ಇದ್ದೀನಿ. ಮುಂದಿನ ಸಲ ಒಂಚೂರು ಎನರ್ಜಿ ಆಗಿ ಇಟ್ಕೊಂಡು ಎಲ್ಲರೂ ಒಟ್ಟಿಗೆ ಹರ್ಷ ಸ್ವಾಮಿನ ಕರ್ಕೊಬತ್ತೀರಲ್ಲ, ಅವ್ರನ್ನ ಕೇಳಂಗೇ ಇಲ್ಲ, ಅವ್ರನ್ನ ಕೂಲಿ ಜೊತೆ ಕಳಿಸ್ಬೇಕು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಹರ್ಷಣ ನೋಡ್ತಾ ಇರೋ, ಇವರಿಬ್ರು ನೀನನ್ನು ಕರ್ಕೊಬರೋ ಕೂಲಿನ ಹಚ್ಚಿಸ್ತಾರೆ ನಿನ್ನ. ಕಳಿಸ್ತೀವಿ. 10 ನಿಮಿಷಕ್ಕೂ ನೀನು ಕೂತ್ಕೋತಾ ಇದ್ರಲ್ಲ. 10 ನಿಮಿಷ ಕೂತ್ಕೊಂಡಿದ್ದು, ಬಿಸಿ ಜಾಸ್ತಿ, ಗಾಳಿ ಕಮ್ಮಿ, ಹೌದು, ರಾತ್ರಿ ನಿದ್ದೆ ಇಲ್ಲ. ಸಮ್ಮರ್ ಅಲ್ವಾ ಗಾಯ್ಸ್. ಸೊ ಮತ್ತೊಂದ್ಸರಿ ಮಲ್ಕೊಂಬೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ನೀವಿಬ್ರು ಬೇರೆ ಐರಾವತ ಹೋಗ್ತಾ ಇದ್ದೀರಾ, ನಾವು KSRTC ಬರ್ತಾ ಇದ್ದೀವಿ. ಅದಕ್ಕೆ ಅಕ್ಷಣ ನಾನು ಏನು ಹೇಳಲಿಲ್ಲ ನಿಮಗೆ. ಈ ಸ್ವಾಮಿಗಳೇ ನಿಮ್ಗೆ ಹೇಳಿದ್ದು. ಹೇಳಿ ಸ್ವಾಮಿ. ನಿದ್ದೆ ಕುತ್ಕೊಳ್ಬೇಕಂತ ಹೇಳೋಣ ಸ್ವಾಮಿ, ನಮ್ಮ ಕೈಲಿ ಏನೂ ಇಲ್ಲ, ಎಲ್ಲ ಇವ್ರ ಕೈಲೇ. ಸ್ವಾಮಿ ಶರಣ. ಎಲ್ಲ ನಮ್ಮ ಹಿರಿಯ ಸ್ವಾಮಿಗಳು ಹೇಳಬೇಕು. ರೆಡಿ ಮಾಡಿ ಕರ್ಕೊಂಡ್ಬಂದ್ಬಿಟ್ಟು ನಾನೇ ಫ್ಲಾಪ್ ಶೋ ಆಗ್ಬಿಡ್ತು. ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸರ್? ನೀವು ಹಿಂಸೆ ಕೊಟ್ಟಿದ್ದು ನಾನೇ ಅಂದ್ಕೊಂಡೆ, ಏನು ಈ ಅಣ್ಣ ಹಿಂಗೆ ಕೆಲಸ ಕೊಡ್ತಾರಲ್ಲ ಗುರು. ಹಿಂಸೆ ಮಾರಾಯ. ಹಿಡಿಬೇಕಾದ್ರೆ ನೋಡಪ್ಪ, ಬರ್ತಾರೆ ಹೋಗ್ತಾ ಇರ್ತೀನಿ. ಈ ಮಾತಿಗೆ ಏನು ಉತ್ತರ ಕೊಡ್ತೀರಾ ಜನಗಳೇ? ಕಮೆಂಟ್ ಮಾಡಿ ಕೆಳಗಡೆ. ಕಮೆಂಟ್ ಬಾಕ್ಸ್ ನಿಮ್ಮದೇ ತುಂಬಿಸಿ. ನೋಡಿ ಫ್ರೆಂಡ್ಸ್, ಊಟ ಬಂದಿದೆ. ನಾನು ದೋಸೆ ತೊಗೊಂಡಿದ್ದೀನಿ, ಅಣ್ಣ ಫುಲ್ ಮೀಲ್ಸ್ ತೊಗೊಂಡಿದ್ದಾರೆ ಅಕ್ಷಯಣ್ಣ. ಇವರು ಪರೋಟ ತಿಂತಾ ಇದ್ದಾರೆ. ಪರೋಟ ತಿಂದು ಇನ್ನೊಂದು ಸ್ವಲ್ಪ ಮೇಲೆ ಹತ್ತಬೇಕು ಅಂತ ನೋಡ್ತಾ ಇದ್ದಾರೆ. ಎಲ್ಲ ಕೂತಾರೆ ನೋಡೋಣ. ಸ್ಟ್ಯಾಮಿನಾ ಚೆನ್ನಾಗಿದೆ ಇವ್ರದ್ದು. ನೋಡಿ ನಮ್ಮ ದೋಸೆ ವಡೆ, ತೂತೊಡೆ. ಫ್ರೆಂಡ್ಸ್, ಇವಾಗ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ನಮ್ದು ಆಲ್ರೆಡಿ ಟಿಕೆಟ್ ಬುಕ್ ಆಗಿದೆ. ಅಕ್ಷಯಣ್ಣ ಹೆಂಗಿತ್ತು ಊಟ? ಸೂಪರ್. ಓಕೆ ಅಲ್ವಾ? ನಮ್ಮ ಕರ್ನಾಟಕ ಊಟ ಥರ ಇತ್ತಾ? ಓಕೆ, ನಾಟ್ ಬ್ಯಾಡ್. ಓಕೆ, ಅಷ್ಟೇ, ಏನು ಮಾಡೋಕ್ಕಾಗಲ್ಲ, ತಿನ್ನಬೇಕು. ಸೊ ನೋಡಿ ಹೋಗ್ತಾ ಇದ್ದೀವಿ ಇವಾಗ. ಸೊ ದರ್ಶನ ಮುಗಿಸ್ಕೊಂಡು ಹೋಗಬೇಕು, ಒಳಗಡೆ ಬಿಡಲ್ಲ. ವೀಡಿಯೋ ಮಾಡಿ ಕಟ್ಟಿರೋರು ಅಲ್ಲೇ ಹತ್ಕೊಂಡು ಬರೋದು. ಟೈಮ್ ನಾನು
ಇನ್ನೊಂದ್ಸತಿ ನೋಡ್ತೀನಿ. ಇದು ಫುಲ್ಲ ತಗೊಂಡ ಫ್ರೆಂಡ್ಸ್ ದರ್ಶನ ಆಯಿತು, ತುಂಬ ಚೆನ್ನಾಗಾಯಿತು ದರ್ಶನ, ತುಂಬ ಖುಷಿ ಆಯಿತು ದರ್ಶನ ಮಾಡಿ. ಅದೇ ಅವರಿಬ್ಬರು ಇಡಿಮುಡಿ ಕಟ್ಟಿದ್ದಾರಲ್ಲ, ಅವರು ಇವಾಗ ಹತ್ತಿದಾರಂತೆ, ಮೆಟ್ಲು ಹತ್ತಿದಾರಂತೆ. ನಮ್ಮನ್ನು ಮೆಟ್ಲು ಹತ್ತಕ್ಕೆ ಬಿಡಲ್ಲ, ಸೊ ಡೈರೆಕ್ಟ್ ಬಂದಿರೋದ್ರಿಂದ. ಸೊ ಅದೇ ಮೆಟ್ಲು ಹತ್ಕೊಂಡು ಬಂದಿದ್ದಾರಂತೆ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಸಿಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇಲ್ಲಿ ದೇವಸ್ಥಾನದ ಪಕ್ಕನೇ ಕೂತಿದ್ದೀನಿ ನಾನು. ಅದೇ ದೇವಸ್ಥಾನ ಇಲ್ಲಿ ಕೂತಿದ್ದೀನಿ ನಾನು. ಮಳೆ, ಶಬರಿಮಲೆ ನನ್ನ ದರ್ಶನ ಆಯಿತು, ಮಳೆ ಬಂತು. ಕಾಣಿಸ್ತಾ ಇದೆಯಾ ಮಳೆ? ಇದಕ್ಕೆ ಐಫೋನಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಮಳೆ ಫ್ರೆಂಡ್ಸ್, ಮಳೆಯಲ್ಲೇ ದರ್ಶನ ಆಗ್ತಾ ಇದೆ. ಫ್ರೆಂಡ್ಸ್, ನೀವೇನು ನೋಡ್ತೀರೋ ಶಬರಿಮಲೆ ಸೊ ಆ ಸ್ಪಾಟ್ ಇದೆ ನೋಡೋಗ್ತಾರಲ್ಲ, ಸ್ಪಾಟ್ ಇದೆ. ಸ್ಪಾಟಿಗೋಸ್ಕರನೇ ಇಲ್ಲಿ ಮೆಟ್ಲು ಹತ್ತಬೇಕು ಅಂತ. ಸೊ ನೋಡಿ, ಸಾಕಾಲ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಫುಲ್ಲು ಖಾಲಿ ಲೈನು. ಆಮೇಲೆ ಎಷ್ಟು ಈ ಕಡೆನೂ ಅಷ್ಟೇ, ಎಲ್ಲ ಒಂದು ಲೈನ್ ಇದೆ ಅಷ್ಟೇ, ಬೇರೆ ಏನೂ ಇಲ್ಲ. ಫುಲ್ಲು ಖಾಲಿ ಹೊಡಿತಾ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಹಾಕೋರೆ ಎಲ್ಲೆಲ್ಲಿ ಏನೇನು ಬರುತ್ತೆ ಶಬರಿಮಲೆಯಲ್ಲಿ ಅಂತ ನೋಡ್ಕೊಂಡು ಬರೋರಿಗೆ ಹೆಲ್ಪ್ ಆದರೆ ಹೆಲ್ಪ್ ಆಗಲಿ ನಿಮಗೆ. ಗಾಯ್ಸ್, ಕಾಮಿಡಿ ಏನು ಗೊತ್ತಾ, ಈ ಕಡೆಯಿಂದ ಹತ್ಬೇಕಾದ್ರೆ 5 ಅವರ್ ತೊಗೊಂಡಿದ್ದೀನಿ, 4 ರಿಂದ 5 ಅವರ್ ಇಳಿಬೇಕಾರೆ. ಓನ್ಲಿ 45 ಮಿನಿಟ್ಸ್ ಬಿಡಿ, ಓನ್ಲಿ 45 ಮಿನಿಟ್ಸ್ ಓಡಿ 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 ಬಂದಿದ್ದೀವಿ 3 ಜನ. ಫುಲ್ಲು ಸ್ವೆಟು ಗಾಯ್ಸ್, ಫುಲ್ಲು ಸ್ವೆಟು. ಹಾಪ, ಒಂಥರ ರೇಸಿಂಗ್ ಕಾಂಪಿಟೇಷನಲ್ಲಿ ಇದ್ದಂಗಿತ್ತು. ರೇಸಲ್ಲಿ ಹೊಡೆದಂಗೆ ಆಯ್ತಾಯಿತು ನೋಡಿ ಗಾಯ್ಸ್. ಎಲ್ಲಿಂದ ಹತ್ತದೋ ಅಲ್ಲಿಗೆ ಬಂದಿದ್ದೀವಿ ಇವಾಗ. ಸೊ ಅವರು ಮಲೆ ಚೈಯ ಬಿಚ್ಚಿಸಕ್ಕೆ ಹೋಗಿದ್ದಾರೆ. ಸೊ ಅವ್ರು ಬಂದಮೇಲೆ ಅಪ್ಪಾಗೋಗಿ ನೋಡಿ ಬಂದರು ಗಾಯ್ಸ್. 45 ಮಿನಿಟ್ಸ್ ಅಷ್ಟೇ ಅಲ್ಲಿ ಇಳಿದಿದ್ದಾರೆ. ಫುಲ್ ಎಲ್ಲರೂ ಸ್ವೆಟ್ಟಾಗಿ ಹೋಗೋರೆ ಗಾಯ್ಸ್, ಸ್ವೆಟ್ಟಾಗಿ ಹೋಗೋರೆ. ಓಕೆ ಗಾಯ್ಸ್, ಸಿಗೋಣ. ಗಾಯ್ಸ್, ಹೊರಟಿದ್ದೀವಿ ನಾವು. ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೀವಿ. ನೋಡಿ, ಇದು ಕೊಪ್ಪ ರಿವರ್. ಇವಾಗ ನೋಡಿ ಫ್ರೆಂಡ್ಸ್, ಎಷ್ಟು ಜನ ಬಂದಿದ್ದಾರೆ. ನೈಟಲ್ಲ ಸ್ವಲ್ಪ ಕ್ಲಿಯರ್ ಇಲ್ಲ ಅನ್ಸುತ್ತೆ, ಬೇಜಾರು ಮಾಡ್ಕೊಬಿಡಿ. ನೋಡಿ, ಇದೇ ಪಂಪ ನದಿ, ನೋಡ್ಕೊಬಿಡಿ. ಏನು ಸರ್, ನೈಟ್ ಆಯ್ತಲ್ಲ, ಹಾಂ ಸ್ವಲ್ಪ ಬಂದಿದೆ. ಇವಾಗ ನೋಡಬೇಕು ಫಸ್ಟು ಬೆಂಗಳೂರಿಗೆ ಹೋಗೋದಾ ಇಲ್ಲ ಕೊಚ್ಚಿಗೆ ಹೋಗೋದಾ ಅಂತ. ಹಾಂ, ಮಾಡೋಣ. ನೋಡಿ, ಅಲ್ಲಿ ಬಸ್ ಬೇರೆ ನಿಂತಿದೆ. ಯಾವ ಕಡೆ ಹೋಗುತ್ತೆ ನೋಡೋಣ. ಕೊಚ್ಚಿಗೆ ಸಿಕ್ಕಿದ್ರೆ ಕೊಚ್ಚಿ, ಬೆಂಗಳೂರು ಸಿಕ್ಕಿದ್ರೆ ಡೈರೆಕ್ಟ್ ಬೆಂಗಳೂರು. ಕೊಚ್ಚಿ ಸಿಕ್ಕಾಪಟ್ಟೆ ದೂರ. ಹೌದಾ? ಇಲ್ಲ, 3 ಅವರ್ ಅಷ್ಟೇ ಅಣ್ಣ, ಮೈಸೂರಿಗೆ ಹೋದಂಗೆ. ಕೊಚ್ಚಿ ಮೈಸೂರಿಗೆ ಹೋದಂಗಣ್ಣ. 11 ಗಂಟೆ ಹೋಗ್ತೀವಿ. ಹಾಂ, 11 ಗಂಟೆ ಹೋಗ್ತೀವಿ. ಹೌದು. ವಿಜನ ಫ್ರೆಂಡ್ಸ್, ವಿಜನ. ಗೊತ್ತಾಗ
ಕೇರಳ KSRTC ಹೋಗ್ತಾ ಇದ್ರೆ ನನಗೆ ಒಂದು ಹಾಡು ನೆನಪಾಗ್ತಾ ಇದೆ. ಯಾವುದಂತ ಹಾಡು ನೆನಪಾಗ್ತದೆ ಅದು ಫುಲ್ಲು ಶೂಟಿಂಗ್ ಮಾಡಿರೋದು ಕೇರಳ ಇದೇ ಥರ ಬಸ್ಸು. ನೋಡಿ ಫ್ರೆಂಡ್ಸ್, ಅವಾಗಲೇ ಆಟೋದಲ್ಲಿ ಬಂದಾಗ 1300 ರೂಪಾಯಿನ ಕೊಟ್ಟಿದ್ದೀವಿ ನಾವು. ಹಾಂ, 1200 ರೂಪಾಯಿ ಕೊಟ್ಟಿದ್ದೀವಿ 3 ಮೆಂಬರ್ಸ್ಗೆ. ಇಲ್ಲಿ ನೋಡಿ ಕೇರಳ KSRTC 257 ರೂಪಾಯಿ ಮುಗಿದೋಗೈತೆ. 79 ರೂಪಾಯಿ ಒಬ್ಬರಿಗೆ ಸಂಪಾದನೆ ಇದು ಮಾಡೋದು ಅಷ್ಟೇ. ಕೊಟ್ಟಿದ್ದಲ್ಲ ಸೂಪರ್ ಅಲ್ವಾಗ ಎಷ್ಟೊಂದು ದುಡ್ಡು ಮಿಕ್ಬಿಡ್ತೀನಿ ಗೈಸ್. ನಾವೇನಾದರೂ ತಿರ್ಗಾ ಪ್ಲ್ಯಾನ್ ಮಾಡಿ ಏನಾದರೂ ಇದ್ರ ಹೋಗಿದ್ದೀವಿ ಗೋವಿಂದ. ಹೆಂಗಿದೆ ಸರ್ ಕೇರಳ ಬಸ್ ಜರ್ನಿ? ಭಯ ಆಗ್ತಿದೆಯಾ? ಓಕೆ ಓಕೆ ಸರ್, ಆಯ್ತು ಸರ್. ಈ ರೂಮಲ್ಲಿ ಇಳಿದ್ರೆ ಹೇಳ್ತೀರಾ?